ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ಇವತ್ತಿನ ನನ್ನ ರೆಸಿಪಿ ಬ್ರೋಕೋಲಿ ಕರಿ. ಬ್ರೋಕೋಲಿ ಕರಿ ಅನ್ನೋದಕ್ಕಿಂತ ಇದು ಬ್ರೋಕೋಲಿ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಬೇಕು. ಬನ್ನಿ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಮೇಯ್ನಾಗಿ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ವಿಟಮಿನ್ ಕೆ ಜಾಸ್ತಿ ಇದೆ. ಇದನ್ನು ತಿನ್ನೋದ್ರಿಂದ ನಮಗೆ ಬೋನ್ಸು, ಯಾವುದೇ ಜಾಯಿಂಟ್ ಪೇನ್ಸು ಏನೇ ಇದ್ದರೂ ಇದನ್ನು ರೆಗ್ಯುಲರ್ ಸೇವನೆ ಮಾಡೋದ್ರಿಂದ ಈ ಜಾಯಿಂಟ್ ಪೇನ್ಸು, ಬೋನ್ ಪೇನ್ಸ್ ಏನೇ ಇದ್ರೂ ಬೇಗ ಕಡಿಮೆ ಆಗುತ್ತೆ. ಅಂದರೆ ವೀಕ್ಲಿ ಒನ್ಸ್ ಆದರೂ ನಾವು ಇದನ್ನು ಸೇವನೆ ಮಾಡಬೇಕು. ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಇದರಲ್ಲಿ ಕಡಿಮೆ ಆಗುತ್ತೆ. ಅದೇ ರೆಗ್ಯುಲರಾಗಿ ನಾವು ಇದನ್ನು ಸೇವನೆ ಮಾಡಬೇಕು. ಬಿ ಪಿನ ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಬ್ರೋಕೋಲಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಮತ್ತು ಬ್ರೋಕೋಲಿಯಲ್ಲಿ ಹೆಚ್ಚಿನ ಮಟ್ಟದ ಬೀಟಾ ಕ್ಯಾರೋಟಿನ್ ಇದೆ ಮತ್ತು ಒಮೆಗಾ 3 ಇದೆ. ಸೊ ಅದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾನ್ಸರ್ನ ಪ್ರೊಟೆಕ್ಟಿವ್ ಮಾಡೋದು ಕಾಂಪೊನೆಂಟ್ಸು ಇದರಲ್ಲಿ ತುಂಬ ಇದೆ. ಇದನ್ನು ರೆಗ್ಯುಲರಾಗಿ ಸೇವನೆ ಮಾಡೋದ್ರಿಂದ ಬರೀ ನಾನು ತಿಳಿಸ್ಕೊಳ್ತೀನಿ ಇದರ ಯೂಸ್ಫುಲ್ ಇನ್ನೂ ಏನೇನಿದೆ ಅಂತ. ಫಸ್ಟ್ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದೆರಡು ಬ್ರೋಕೋಲಿನ ಇವತ್ತು ತೊಗೊಂಡಿದ್ದೀನಿ. ಇದು ಕಾಸ್ಟ್ಲಿ ಜಾಸ್ತಿ ಅಂತ ಯಾರೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಿದೆ ಅಂದರೆ ಅಷ್ಟು ಒಳ್ಳೆಯದಿದೆ. ಸೊ ಇದನ್ನು ಸೇವನೆ ಮಾಡಲೇಬೇಕು ನಾವು. ನೋಡಿ, ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ಒಂದು 2-3 ಸಲ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಹುಳ ಏನು ಜಾಸ್ತಿ ಇಲ್ದಿರೋದ್ರಿಂದ ಇದರಲ್ಲಿ ಸೊ ಅಷ್ಟೇನೊಂದು ತೊಳ್ಕೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ನಾನು ಕಟ್ ಮಾಡ್ಕೋಬೇಕಂದ್ರೆ ಹುಳ ಏನಾದರೂ ಇದೆಯಾ ಅಂತ ನೋಡ್ಕೋತೀನಿ. ಸೊ ನೋಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ಅಂತ ಒಂದು ಚಿಕ್ಕ ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡು ಕಟ್ ಮಾಡ್ಕೊಂಡಿರೋ ಬ್ರೋಕೋಲಿನೆಲ್ಲ ತೊಳೆದಿಟ್ಕೊಂಡಿರೋ ಬ್ರೋಕೋಲಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಕೊತೀನಿ ನಾನು. ನೋಡಿ, ಬೇಯ್ತಾ ಇದೆ ಇವಾಗಿದು. ಇವಾಗ ಒಂದು 5 ನಿಮಿಷ ಬೆಂದಾಗಿದೆ ಇವಾಗಿದು. ಸೊ ಇದನ್ನು ಒಂದು ಒಗ್ಗರಣೆ ಕೊಟ್ಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪಾತ್ರೆಯಲ್ಲಿ ನಾನು ಆಯಿಲ್ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ನಾನಿವಾಗ ಬ್ರೋಕೋಲಿನ ಅದು ಬೇಯ್ದಿರೋ ಬ್ರೋಕೋಲಿನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಆ ಬ್ರೋಕೋಲಿನೂ ಇದಕ್ಕೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಸೊ ಇದನ್ನು ಸ್ವಲ್ಪ ಹಾಗೆ ಬ್ರೋಕೋಲಿ ಎಲ್ಲ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡ್ತೀನಿ. ಈ ಬ್ರೋಕೋಲಿಯಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇದು ಕಡಿಮೆ ಮಾಡುತ್ತೆ ಈ ಬ್ರೋಕೋಲಿ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇದರಲ್ಲಿ ಎಲ್ಲನೂ ನಿವಾರಣೆ ಮಾಡುತ್ತೆ. ಸೊ ಬ್ರೋಕೋಲಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ, ಜಿಂಕು, ತಾಮ್ರ, ವಿಟಮಿನ್ ಬಿ, ಪ್ರೋಟೀನು, ಫೈಬರು, ಪೊಟ್ಯಾಷಿಯಮು, ವಿಟಮಿನ್ ಕೆ ಇದೆ. ಎಷ್ಟೆಷ್ಟು ಅಂಶ ಇದೆ ಅಂದರೆ ಅಷ್ಟು ಒಳ್ಳೆಯದಿದು ನಮ್ಮ ಆರೋಗ್ಯಕ್ಕೆ. ಇದಕ್ಕೊಂದು ಸ್ವಲ್ಪ ಲೈಟಾಗಿ ನಾನು ಮಸಾಲಾನು ರೆಡಿ ಮಾಡ್ಕೊತಿದ್ದೀನಿ ಇವಾಗ. ನೋಡಿ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ, ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸೋಂಪು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಕೊಂಡು. ಇವಾಗ ಇದು ಬೆಂದಿದೆ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಂಥ ನೀರನ್ನ ಆ್ಯಡ್ ಮಾಡಿಲ್ಲ ನಾನೀಗ, ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನಾನು. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಟ್ಬಿಟ್ಟು ಇದು ಹಸಿ ವಾಸನೆ ಹೋಗೋಷ್ಟು ಇದನ್ನು ಹಾಗೆ ಬೇಯಿಸಬೇಕು. ನೀರು ಹಾಕ್ತೀರಾ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಬೇಕು ಇದನ್ನು. ನೋಡಿ, ಈ ಬ್ರೋಕೋಲಿ ತಿನ್ನೋದ್ರಿಂದ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು. ಅದೇ ಯಾವುದೇ ಆದ್ರೂ ರೆಗ್ಯುಲರ್ ಸೇವನೆ ಮಾಡೋದ್ರಿಂದನೇ ನಮಗೆ ಅದು ರಿಸಲ್ಟ್ ನಮಗೆ ಸಿಗೋದು. ನೋಡಿ, ಇವಾಗ ಜಾತೊಳ್ಳಿ ಇಟ್ಕೊಂಡಿರೋ ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡ್ತಿದ್ದೀನಿ. ಇದನ್ನು ಬೇಗ ಬೆಂದ್ಕೊಬಿಡುತ್ತೆ. ಇದೇನೋ ತುಂಬ ಬೇಯಿಸಬೇಕು ಅನ್ನೋದೇನು ಇರೋದಿಲ್ಲ. ನೋಡಿ, ನಾನು ಯಾವುದೇ ಸ್ಪೈಸಸ್ ಆಗದಿರೋದ್ರಿಂದ ಇವತ್ತು ಸ್ವಲ್ಪ ಗರಂ ಮಸಾಲನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನ ಹೀಗೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಬಿಡ್ತಿದ್ದೀನಿ. ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಇದು. ರೆಗ್ಯುಲರಾಗಿ ನಾವು ಇದನ್ನು ಸೇವನೆ ಮಾಡೋದಿನ ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು ಅಂತ ಹೇಳಿದೆ ನಾನು. ನೋಡಿ, ನಾವು ಗ್ರೀನ್ ಆಗಿರೋ ಪದಾರ್ಥನ ನಮ್ಮ ಆರೋಗ್ಯಕ್ಕೆ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಾರೆ. ಅದರಲ್ಲೂ ನೋಡಿ, ಈ ಬ್ರೋಕೋಲಿ ಎಷ್ಟು ಗ್ರೀನ್ ಆಗಿದೆ ಅಲ್ವಾ, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಅಷ್ಟು ಒಳ್ಳೆಯದು. ಈ ಸೊಪ್ಪು, ತರಕಾರಿ ಎಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ರೋಕೋಲಿ ಅಂತೂ ತಿನ್ನೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟು ಏನೂ ಇಲ್ಲ. ಆರೋಗ್ಯಕ್ಕೆ ನಮಗೆ ತುಂಬ ಒಳ್ಳೆಯದಿದು. ನೋಡಿ, ಇದು ಬೆಂದಿದೆ ಆಲ್ರೆಡಿ. ಒಂದು 5 ನಿಮಿಷ ನಾನು ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ತೀನಿ.
ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಬ್ರೋಕೊಲಿನ ನಾವು ಹೀಗೆ ಮಸಾಲೆ ಸಾರು ಮಾಡಿಕೊಂಡೇ ತಿನ್ಬೇಕು ಅನ್ನೋದೇನಿಲ್ಲ. ಇದನ್ನು ಸ್ವಲ್ಪ ನಾವು ಏನಿಲ್ಲ, ಇದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು, ಪೆಪ್ಪರು, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಿಂದ್ರೂ ತುಂಬ ಒಳ್ಳೆಯದು. ಅದು ಟೇಸ್ಟಾಗಿರುತ್ತೆ. ನೀವು ಈ ಬ್ರೋಕೊಲಿನ ಹೇಗೆ ತಿಂದರೂ ತುಂಬ ಟೇಸ್ಟಾಗೇ ಇರುತ್ತೆ. ಇದು ಯೂಸ್ಫುಲ್ಲು, ಬೆನಿಫಿಟ್, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಸೊ ನೋಡಿ, ಅದು ಕ್ಲೋಸ್ ಮಾಡಿ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಲಾಸ್ಟಲ್ಲಿ ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ ಬ್ರೋಕೊಲಿ ಕರಿ. ಇದಕ್ಕೆ ನಾನು ಇವತ್ತು ಮುದ್ದೆ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ. ಸೊ ಮುದ್ದೆನೂ ರೆಡಿ ಇದೆ ಈಗ. ಸೊ ಬ್ರೋಕೊಲಿ ಕರಿನೂ ರೆಡಿಯಾಗಿದೆ. ನೋಡಿದ್ರಲ್ಲ ಇವತ್ತಿನ ನನ್ನ ರೆಸಿಪಿ ಹೇಗಿತ್ತು ಅಂತ. ಇದು ಎಷ್ಟು ಬೆನಿಫಿಟ್ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಮೇಯ್ನಾಗಿ ಇದು ಫೀಮೇಲ್ಸಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದಕ್ಕೂ ತುಂಬ ಒಳ್ಳೆಯದು. ಯಾವುದೇ ಆದ್ರೂ ರೆಗ್ಯುಲರಾಗಿ ಸೇವನೆ ಮಾಡಬೇಕು, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೋಡಿ, ಇವತ್ತು ಬೆನಿಫಿಟ್ ಆಗಿರ್ತಕ್ಕಂಥ ಬ್ರೋಕೊಲಿ ಕರಿನ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು.